ಹಲೋ ಹಾಯ್ ನಮಸ್ತೆ. 2024 KS ಅಲ್ಲಿ ಬಂದಂಥ ಕ್ರಾಂತಿಕಾರಿಗಳ ಮೇಲೆ ಪ್ರಶ್ನೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೇನೆ. ಕ್ರಾಂತಿಕಾರಿಗಳು ಯಾವತ್ತಿದ್ರೂ ಕೂಡ ಹೈ ಈಲ್ಡಿಂಗ್ ಟಾಪಿಕ್. PC, PSI, ಗ್ರೂಪ್ ಸಿ, KS, IS ಎಲ್ಲ ಪರೀಕ್ಷೆಗಳಲ್ಲೂ ಕ್ರಾಂತಿಕಾರಿಗಳ ಮತ್ತು ಕ್ರಾಂತಿಕಾರಿಗಳ ಸಂಘಟನೆ ಮೇಲೆ ಒಂದು ಪ್ರಶ್ನೆ ಯಾವತ್ತಿದ್ರೂ ಬಂದೇ ಬರುತ್ತೆ. ಆ ನಿಟ್ಟಿನಲ್ಲಿ ಮೇಡಮ್ ಕಾಮಾ ಅವರ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ಏನು ಪ್ರಶ್ನೆ? 3 ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ ನೋಡಿ. ಇತ್ತೀಚಿನ ಪರೀಕ್ಷೆಗಳಲ್ಲಿ UPSC ಪ್ಯಾಟರ್ನ್ ಅಂತ ಹೇಳ್ತೀವಿ, ಆ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ. ಇವರನ್ನ ಭಾರತ ಕ್ರಾಂತಿಯ ತಾಯಿ ಅಂತ ಕರೀತಾರೆ, ರೆವಲ್ಯೂಷನರಿ ಮದರ್ ಅಂತ ಕರೀತಾರೆ ಭಾರತದ್ದು. ಎಸ್ ಕರೆಕ್ಟು, ಯಾಕಂದ್ರೆ ಕ್ರಾಂತಿಕಾರಿ ಆಗಿದ್ರು ಅವರು. ಎರಡನೇದ್ದು 1907ರಲ್ಲಿ ಇವರು ಮಹಿಳಾ ಸಮ್ಮೇಳನದಲ್ಲಿ, ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಏನ್ ಮಾಡ್ತಾರೆ, ಭಾಷಣವನ್ನು ಮಾಡಿ ವಂದೇ ಮಾತರಂ ಎಂದು ಬರೆದಿರುವ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ. ಎಸ್ ಹಾರಿಸ್ತಾರೆ ಸ್ನೇಹಿತರೆ. ಮುಂದೆ ಇದ್ರ ಮೇಲೆ ಏನು ಪ್ರಶ್ನೆ ಬರಬಹುದು ಅಂತಂದ್ರೆ, ಆ ವಂದೇ ಭಾರತ ಧ್ವಜವನ್ನ ಎಲ್ಲಿ ಹಾರಿಸಿದ್ರು? ಜರ್ಮನಿಯ ಸ್ಟುಟ್ಗಾರ್ಡ್ ನಲ್ಲಿ ಹಾರಿಸ್ತಾರೆ, ಇದು ಗೊತ್ತಿರಬೇಕು. ಮೂರನೇದ್ದು ಹೇಳಿಕೆ, ಸಿ ಹೇಳಿಕೆ, ಲಂಡನ್ ನಲ್ಲಿ ಇವರು ಲಂಡನ್ ಸೊಸೈಟಿ ಅಂತ ಹೇಳಿ 1905ರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಹೇಳಿಕೆ ತಪ್ಪು ಸ್ನೇಹಿತರೆ. ಇದನ್ನ ಮಾಡುವಂಥದ್ದು ದಾದಾಬಾಯಿ ನವರೋಜಿ ಅವರು. ಅಂದ್ರೆ ಹಿಂಟ್ ಕೊಡ್ತಾ ಇದ್ದಾರೆ ಎಕ್ಸಾಮಿನರು. ನೆಕ್ಸ್ಟ್ ನಾನು ದಾದಾಬಾಯಿ ನವರೋಜಿ ಅವರ ಮೇಲೆ ಪ್ರಶ್ನೆ ಕೇಳ್ತೀನಿ, ನೀವು ರೆಡಿ ಆಗಿರಿ ಅಂತ ಹೇಳಿ. ಈ ರೀತಿ ಪ್ರಶ್ನೆಗಳನ್ನು ಇನ್ಮೇಲಿಂದ ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.